ಕಷ್ಟಪಟ್ಟು ಒಂದು ಸೈಟನ್ನಂತೂ ಕೊಂಡ್ಕೊಂಡಿದ್ದಾಯಿತು. ಇನ್ನು ಮನೆ ಕಟ್ಸೋದೊಂದೇ ಬಾಕಿ. ಲೇಬರ್ನ ಎಲ್ಲಿಂದ ಕರ್ಕೊಂಡು ಬರಬೇಕು, ಪಾಯದ ಕಲ್ಲುಗಳನ್ನು ಎಲ್ಲಿಂದ ತಂದು ಹಾಕಬೇಕು, ಮರಳನ್ನು ಯಾವ ಕಂಪನಿಯಿಂದ ತರಿಸಬೇಕು, ಸಿಮೆಂಟ್ ಅಂತೂ ಈಗ ಪೂರ್ತಿ ಕಲಬೆರಕೆ ಆಗಿ ಕೂತಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂತಹ ಗೊಂದಲದಲ್ಲಿ ನೀವಿದ್ದೀರಾ? ಮನೆ ಕಟ್ಸೋಕ್ಕೋಸ್ಕರ ಒದ್ದಾಡಿ ಆ ಕಂಪನಿ ಈ ಕಂಪನಿ, ಅವ್ರ ಕೊಟೇಶನ್ನು ಇವ್ರ ಕೊಟೇಶನ್ ಅಂತ ಎಲ್ಲ ನೋಡಿ ತಲೆ ಕೆಟ್ಟು ಹೋಗಿದ್ಯಾ? ಖಂಡಿತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮ ಕೈಗೆಟಕುವ ದರದಲ್ಲಿ ಅತಿ ಗುಣಮಟ್ಟವನ್ನು ಹೊಂದಿರುವಂತಹ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿ ನಿಮ್ಮ ಕೈಗೆ ಕೊಡ್ತಾರೆ. ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬೇಕಾಗಿರುವಂತಹ ಸಕಲ ಸೌಲಭ್ಯವನ್ನು ಇದೊಂದೇ ಕಂಪನಿಯವರು ಒಂದೇ ರೂಫಿನ ಕೆಳಗಡೆ ನಿಮಗೆ ಒದಗಿಸ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಏನಪ್ಪ, ಪಾಯದಿಂದ ಹಿಡಿದು ಆರ್ಕಿಟೆಕ್ಟ್ ವಿಚಾರ ಆಗಿರಬಹುದು, ಫರ್ನಿಚರ್ ವಿಚಾರ ಆಗಬಹುದು, ಎಲ್ಲನೂ ನಮ್ಗೆ ಇದು ಮಾಡಿಕೊಡ್ತಾ ಇದ್ದಾರೆ. ಯಾರು ಕಂಪನಿ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ಕಂಪನಿಯವರು ಒಂದೇ ಸೂರಿನ ಅಡಿಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ಸಿದ್ಧ ಮಾಡಿಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆ ಬದಲಾವಣೆ ಆಗ್ತಾ ಇರುವಂತಹ ಗ್ರಹಗಳು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಶುಭ ಅಥವಾ ಅಶುಭದ ಫಲಗಳನ್ನು ಕೊಡಬಹುದು ಅನ್ನೋದನ್ನು ಸಹ ನೋಡೋಣ. ಇನ್ನು 13ನೇ ತಾರೀಕು 9ನೇ ತಿಂಗಳು 2025ಕ್ಕೆ ತುಲಾರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಸಿಂಹರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು 9ನೇ ತಿಂಗಳು 2025ಕ್ಕೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕು 9ನೇ ತಿಂಗಳು 2025ಕ್ಕೆ ರವಿಯು ಕನ್ಯಾ ರಾಶಿಗೆ ಸಂಕ್ರಮಣ ಮಾಡ್ತಾ ಇದ್ದಾನೆ. ಸೆಪ್ಟೆಂಬರ್ ತಿಂಗಳ ಮಾಸ ವಿಶೇಷತೆ ಏನು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ಸೆಪ್ಟೆಂಬರ್ನಲ್ಲಿ ಒಂದಲ್ಲ ಎರಡಲ್ಲ ಹಲವು ವಿಶೇಷಗಳು ಇರ್ತಕ್ಕಂಥದ್ದು. ಗಣಪತಿ ಹಬ್ಬವನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ದಿನಗಳಾಗಿರುತ್ತೆ. ಅಷ್ಟೊತ್ತಿಗೆ ಶುರುವಾಗ್ಬಿಡತ್ತೆ ನಮಗೆ ಅನಂತ ಪದ್ಮನಾಭ ವ್ರತ 6ನೇ ತಾರೀಕು. ಅದೇ ರೀತಿಯಾಗಿ 7ನೇ ತಾರೀಕು ಅನಂತನ ಹುಣ್ಣಿಮೆ, ಜೊತೆಗೆ ರಾಹು ಜಯಂತಿಯನ್ನು ಸಹ ನಾವು ಮಾಡ್ತೀವಿ. ಇನ್ನು 8ನೇ ತಾರೀಕು ಪಕ್ಷಾರಂಭ, ಪಿತೃಪಕ್ಷದ ಆರಂಭ. ಪಿತೃಪಕ್ಷವನ್ನು ನೀವು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡೋದ್ರಿಂದ ಏನು ಅನುಕೂಲ ಮತ್ತು ಪಿತೃಪಕ್ಷದ ಮಹತ್ವಗಳೇನು ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಗಳಲ್ಲಿ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದನ್ನು ಸಹ ತಪ್ಪದೆ ನೋಡಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ನಲ್ಲಿ ಇನ್ನು 10ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂತಹದ್ದು. 14ನೇ ತಾರೀಕು 9ನೇ ತಿಂಗಳು ಇರುವಂತಹದ್ದು ಕೃಷ್ಣ ಜಯಂತಿ. ಇಲ್ಲಿ ಎರಡೆರಡು ರೀತಿಯಲ್ಲಿ ಒಂದು ಕೃಷ್ಣ ಜಯಂತಿಯನ್ನು ಮಾಡ್ತಾರೆ. ಒಂದು ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ. ಉತ್ತರ ಭಾರತದಲ್ಲಿ ಆಲ್ಮೋಸ್ಟ್ ಭದ್ರ ಮಾಸದಲ್ಲಿ ಅಂದರೆ ಭಾದ್ರಪದ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ನಾವು ಶ್ರಾವಣ ಮಾಸದಲ್ಲಿ ಇಲ್ಲಿ ಸೌತ್ ಇಂಡಿಯನ್ಸ್ ತುಂಬ ಜನ ಮಾಡ್ತಾರೆ. ಆದರೆ ಕೃಷ್ಣನ ಒಂದು ಜನ್ಮ ಯಾವಾಗ ಆಗಿತ್ತು ಅಂದರೆ ಅದು ಭಾದ್ರಪದ ಮಾಸವೇ ಹೊರತು ಬೇರೆ ಇನ್ಯಾವುದೇ ಶ್ರಾವಣ ಮಾಸ ಅಲ್ಲ. ಆದರೆ ಅದು ಯಾವಾಗ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಅದು ಯಾವಾಗ ಈ ರೀತಿಯಾದಂಥ ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತವಾಗಿಯೂ ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ. ಯಾವಾಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಜೊತೆಗೆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಕೃಷ್ಣನ ಜನನವಾಗುತ್ತೆ. ಆ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರ ಬಂದಾಗ ಆ ಒಂದು ದಿನವನ್ನು ಕೃಷ್ಣ ಜಯಂತಿ ಅಂತ ಕರಿತೀವಿ. ಕೆಲವೊಮ್ಮೆ ನಕ್ಷತ್ರ ಬರೋದಿಲ್ಲ, ಬರೀ ತಿಥಿ ಮಾತ್ರವಿರುತ್ತೆ. ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಆಗ ಕೃಷ್ಣ ಜನ್ಮಾಷ್ಟಮಿ. ಜಯಂತಿಗೂ ಮತ್ತು ಕೃಷ್ಣ ಜನ್ಮಾಷ್ಟಮಿಗೂ ವ್ಯತ್ಯಾಸ ಇಷ್ಟೇ. ನಕ್ಷತ್ರ ಸಮೇತ ಬಂದರೆ ಜಯಂತಿ, ನಕ್ಷತ್ರ ಬರದೆ ಬರೀ ತಿಥಿ ಮಾತ್ರ ಬಂತ ಅದು ಅಷ್ಟಮಿ.
ಅಂದರೆ ಹುಟ್ಟಿದ ಹಬ್ಬ ಅಂತ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಮಹಾನವಮಿ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಇದನ್ನು. ಈ ಒಂದು ಪರ್ವಕಾಲ ನಿಮ್ಮೆಲ್ಲರ ಬದುಕಿನಲ್ಲಿ ಮತ್ತೊಮ್ಮೆ ನಾವು ಅಮಾವಾಸ್ಯ ಬೆಳ್ಳಿ ತಾಯತವನ್ನು ಮಾಡ್ತಾ ಇದ್ದೇವೆ. ಈ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದೇನಿದೆಯಲ್ಲ, ಬಹಳ ಘನಘೋರವಾದ ಅಮಾವಾಸ್ಯೆಗಳಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥದ್ದು. ಇಲ್ಲಿರುವಂತಹ ಈ ಅಮಾವಾಸ್ಯೆ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದರೆ ಎರಡೂ ರೀತಿಯಲ್ಲೂ ಸಹ ಉಪಯೋಗಕ್ಕೆ ಬರುತ್ತೆ. ಸಾತ್ವಿಕದ ಉಪಾಸನೆಗಳಿಗೂ ಮತ್ತು ತಾಮಸಿಕದ ಉಪಾಸನೆಗಳಿಗೂ ನೀವು ಯಾವ ರೀತಿಯಾಗಿ ಈ ಅಮಾವಾಸ್ಯೆಯನ್ನು ಉಪಯೋಗಿಸಿಕೊಳ್ತೀರೋ ಆ ರೀತಿಯಾದ ಫಲಗಳನ್ನು ಅದು ಕೊಡುತ್ತೆ. ಸೊ ಹಾಗಾಗಿ ಇಂತಹ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ನಿಮಗೆ ಇರುವಂತಹ ಇನ್ಯಾವುದೇ ದೃಷ್ಟಿದೋಷಗಳು, ಕೃತ್ರಿಮ ದೋಷಗಳು, ಮಾಟಮಂತ್ರ ದೋಷಗಳು, ಜೀವನದಲ್ಲಿ ಅಭಿವೃದ್ಧಿಯೇ ಆಗ್ತಾ ಇಲ್ಲ ಅನ್ನುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಈ ಭಾದ್ರಪದ ಅಮಾವಾಸ್ಯೆಯ ಪ್ರಯುಕ್ತ ಮಾಡ್ತಾ ಇರತಕ್ಕಂತಹ ರಜತ ಮೂಲಿಕಾ ತಾಯತವನ್ನು ನೀವು ಕತ್ತಿನಲ್ಲೋ, ಕೈನಲ್ಲೋ, ಸೊಂಟದಲ್ಲೋ ಧರಿಸೋದ್ರಿಂದ ನಿಮಗೆ ಆದಷ್ಟು ಒಳ್ಳೆ ರೀತಿಯ ರಿಸಲ್ಟ್ಸ್ ಬರುತ್ತೆ. ಈಗಾಗಲೇ ಮುಂಚೆ ಪ್ರತಿ ಸಲ ಅಮಾವಾಸ್ಯೆ ಬಂದಾಗಲೂ ಹೇಳ್ತಾ ಇದ್ವಿ, ತುಂಬ ಜನ ಅದನ್ನು ತೆಗೆದುಕೊಳ್ತಾ ಇದ್ದೀರಿ. ಎಷ್ಟೊಂದು ಜನ ಆ ಸಮಯದಲ್ಲಿ ಆಗದೇ ಇರೋರು ಗುರುಗಳೇ ಮತ್ತಿನ್ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಈಗ ಆ ಪರ್ವಕಾಲ ಬಂದಿದೆ, ಮೂಲಿಕಾ ತಾಯ್ತವನ್ನು ತರಿಸ್ಕೊಂಡು ನೀವು ಧರಿಸ್ಕೊಳ್ಳಿ, ಅದರ ಅನುಕೂಲತೆಯನ್ನು ಸಹ ಪಡ್ಕೊಳ್ಳಿ. ಶುಭವಾಗಲಿ. ಇದಾಗಿತ್ತು ಸೆಪ್ಟೆಂಬರ್ ತಿಂಗಳ ವಿಶೇಷ. ಇನ್ನು ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ಗಮನಿಸೋಣ. ಇನ್ನು ಸೆಪ್ಟೆಂಬರ್ನ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಮಾಸ ಭವಿಷ್ಯ ಇದೆ ಅನ್ನೋದನ್ನ ಈಗ ಗಮನಿಸೋಣ. ಇನ್ನು ಸೆಪ್ಟೆಂಬರ್ನ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ನಾವು ಗಮನಿಸಿದ ಹಾಗೆ ಕೆಲ ಗ್ರಹದ ತುಂಬಾ ಶುಭ ಸ್ಥಾನದ ಪರಿವರ್ತಿತ ಯೋಗದ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಮೊದಲನೇದಾಗಿ ನೆಗೆಟಿವ್ಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ನಿಮಗೆ ಅರ್ಧಾಷ್ಟಮ ಶನಿಯು ಪ್ರಾರಂಭವಾಗಿರುವಂತಹದ್ದು. ಈ 4ನೇ ಮನೆಯ ಶನಿ ಪೀಡನೆ ಒಂದು ಸ್ವಲ್ಪ ಹಿಂಸೆಗಳನ್ನ ತಂದುಕೊಡುತ್ತೆ. ಆದರೂ ಸಹ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಕಿರಿಕಿರಿಗಳು, ತಾಪತ್ರೆಗಳು, ಸಂಸಾರದಲ್ಲಿ ಒಂದಿಷ್ಟು ಏರುಪೇರುಗಳು, ಹಿಂದೆ ಮುಂದೆ ಆಗುವಂಥದ್ದು ಆ ರೀತಿಯೆಲ್ಲ ಆಗ್ತಾ ಇರುತ್ತೆ. ಯೋಚನೆ ಮಾಡಕ್ ಹೋಗ್ಬೇಡಿ, ಧೈರ್ಯವಾಗಿರಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ನೇರವಾಗಿ ಗುರುದೃಷ್ಟಿ ನಿಮ್ಮ ರಾಶಿ ಮೇಲೆ ಇರುವವರೆಗೂ ನೀವು ಯೋಚನೆನೇ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಯೋಚನೆ ಯಾವಾಗ ಮಾಡಬೇಕು, ಗುರುದೃಷ್ಟಿಯನ್ನ ಕಳ್ಕೊಂಡ ನಂತರದಲ್ಲಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಸರಿಸುಮಾರು ಇನ್ನೂ ಒಂದು 10-11 ತಿಂಗಳು ಗುರುಬಲ ಇರೋದ್ರಿಂದ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳುವಂತಹದ್ದು ಬೇಡ. ಇನ್ನು 3ನೇ ಮನೆಯಲ್ಲಿ ಇರ್ತಕ್ಕಂತಹ ಒಂದು ರಾಹುವಿನ ಪ್ರಭಾವ ಬಹಳ ಶುಭ ರೀತಿಯಾಗಿರ್ತಕ್ಕಂತಹ ಫಲಗಳು. 3ನೇ ಮನೆಯಲ್ಲಿ ರಾಹು ಒಳ್ಳೆ ಫಲಗಳನ್ನು ತಂದುಕೊಳ್ತಾನೆ. ಯೋಚನೆ ಮಾಡಬೇಡಿ. ಒಂದಷ್ಟು ದಿಢೀರಂತ ಅಯಾಚಿತ ಧನಗಳು ಬರುವಂಥದ್ದು. ಟ್ರೇಡಿಂಗ್ ಯಾರಾದ್ರೂ ಮಾಡ್ತಿದ್ರೆ ದಿಢೀರಂತ ಟ್ರೇಡಿಂಗ್ ನಲ್ಲಿ ದುಡ್ಡು ಬಂದ್ಬಿಡುವಂಥದ್ದು. ಕೆಲವೊಬ್ರು ಈ ಆನ್ಲೈನ್ ಗೇಮ್ಗಳನ್ನ ಆಡ್ತಾ ಇರ್ತಾರೆ, ಅದರಿಂದ ದಿಢೀರಂತ ದುಡ್ಡುಗಳು ಬಂದ್ಬಿಡುವಂಥದ್ದು. ಬಟ್ ಆದ್ರೆ ವೀಕ್ಷಕರೇ ಒಂದು ಅರ್ಥ ಮಾಡ್ಕೊಳ್ಳಿ, ಗ್ಯಾಂಬ್ಲಿಂಗ್ ಯಾವತ್ತೂ ಗ್ಯಾಂಬ್ಲಿಂಗ್ಗೆ ಹೊರತು ನಿಮ್ ಜೀವನ ಉದ್ಧಾರ ಮಾಡುವಂಥದ್ದು ಅಲ್ಲ. ಎಷ್ಟೋ ಜನ 199 ಜನ ಇದ್ರಲ್ಲಿ ಮುಳುಗಿರೋರೇ ಇದ್ದಾರೆ ಹೊರತು ಯಾರೋ ಒಬ್ರು ಗೆದ್ದಿರೋರು. ಹಾಗಾಗಿ ಯಾರೋ ಒಬ್ಬ ಗೆದ್ದಿದ್ದಾನೆ ಅಂತ ಹೇಳಿ ಎಲ್ರಿಗೂ ಎಲ್ಲ ಸಾಹಸ ಮಾಡಕ್ ಹೋಗ್ಬೇಡಿ. ನಾವು ಕಷ್ಟಪಟ್ಟು ದುಡಿದದ್ದೇ ನಮಗೆ ಸಿಕ್ಕಲ್ಲ, ಕೆಲವೊಮ್ಮೆ ದಕ್ಕಲ್ಲ. ಹಾಗಿರ್ಬೇಕಾದಾಗ ನೀವು ಸುಮ್ಮನೆ ನಿಮ್ಮ ಜೀವನದಲ್ಲಿ ನೀವು ಕಷ್ಟಪಟ್ಟು ದುಡಿದು ದುಡ್ಡನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಸ್ವಲ್ಪ ಹುಷಾರಾಗಿದ್ದು ಜೀವನನ ಸಾಗಿಸ್ತಾ ಹೋಗಿ. ಅದ್ರ ಜೊತೆಗೆ ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಿ ಮುಂದುವರಿಯುತ್ತೆ. ಏನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಈ ಒಂದು ತಿಂಗಳು ಬಹಳ ಅತ್ಯುತ್ತಮವಾದಂತಹ ಯೋಗದ ಫಲಗಳನ್ನ ಧನಸ್ಸು ರಾಶಿಯವರು ಅನುಭವಿಸಬಹುದು. ಈ ಭೂ ವ್ಯವಹಾರಗಳು ನಿಮಗೆ ಬಹಳ ಕೈಗೂಡತಕ್ಕಂಥದ್ದು. ಮಾನಸಿಕವಾಗಿರತಕ್ಕಂತಹ ಚಿಂತೆ, ಯಾತನೆಗಳು ಅದರೆಲ್ಲದರಿಂದ ದೂರವಾಗ್ತೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿ ಸಮಸ್ಯೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಸಮಸ್ಯೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ಬಂದು ಹೋದಂತಹ ಸಮಸ್ಯೆಗಳಿಗೆ ನಾವು ಉತ್ತರವನ್ನ ಕಂಡು ಹಿಡ್ಕೊಳ್ಬೇಕೇ ಹೊರತು ಯೋಚನೆಯನ್ನೆಲ್ಲ ಮಾಡಬಾರ್ದು. ಯಾರಿಗ್ ಬರಲ್ಲ ಸಮಸ್ಯೆ? ಪ್ರತಿಯೊಬ್ಬರ ಬದುಕಿನಲ್ಲೂ ಬಂದೇ ಬರುತ್ತೆ ಸಮಸ್ಯೆ. ಬಂತು, ಅಯ್ಯೋ ನನಗೆ ಹಾಗಾಯ್ತು, ನನಗೆ ಹೀಗಾಯ್ತು ಅಂತ ಯೋಚನೆ ಮಾಡೋದಕ್ಕಿಂತ ಏನ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಇನ್ನು
ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳೇನಾದರೂ ಇದ್ರೂ ಬಗೆಹರಿಯುತ್ತೆ. ದೀರ್ಘಾವಧಿ ಸಾಲದ ಸಮಸ್ಯೆಗೆ ಸಿಲುಕಿ ಹಾಕಿಕೊಂಡಿರುವಂತಹವರಿಗೆ ಆ ದೀರ್ಘಾವಧಿಯ ಸಾಲದ ಸಮಸ್ಯೆಗಳಿಂದ ವಿಮುಕ್ತಿ, ಅತ್ಯುತ್ತಮವಾದಂತಹ ಹಣಕಾಸಿನ ಒಳಹರಿವು ಇರೋದ್ರಿಂದ ಒಂದಷ್ಟು ನಿಮ್ಗೆ ಹಳೆಯದ ಏನಾದ್ರೂ ನಾವು ಕೊಡಬೇಕು, ಇವ್ರು ಕೊಡಬೇಕು. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಬಹಳ ಜಿಡ್ಡಾಗ್ಬಿಟ್ಟಿರುತ್ತೆ. ಏನು ಅಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟು ನೀವು ಸಂಪಾದನೆ ಮಾಡ್ತಿರ್ತೀರಿ. ಆದ್ರೆ ಒಬ್ಬರಿಗೆ ಒಬ್ರ ಹತ್ರ ದುಡ್ಡು ತಗೊಂಡಿರ್ತೀರಿ, ಎಷ್ಟು ತೀರಿಸ್ತಿದ್ರು ತೀರ್ಸೋರು. 1000 ರೂಪಾಯಿ ತಗೊಂಡಿದ್ರೆ 10,000 ರೂಪಾಯಿ ಬಡ್ಡಿನೇ ಕಟ್ಬಿಟ್ಟಿರ್ತೀರ. 1000 ರೂಪಾಯಿ ಉದಾಹರಣೆಗೆ 1000 ರೂಪಾಯಿ ಯಾರು ಸಾಲ ಇವಾಗ ಮಾಡೋಂಥ ಅವಶ್ಯಕತೆ ಇಲ್ಲ, ಅದು ಬೇರೆ ವಿಚಾರ. ಆದ್ರೆ ಉದಾಹರಣೆಗೆ ನೀವು 1000 ಸಾಲ ತಗೊಂಡಿದ್ರೆ 10,000 ರೂಪಾಯಿ ಬಡ್ಡಿನೇ ಕಟ್ಬಿಟ್ಟಿರ್ತೀರಿ. ಆದ್ರೆ 1000 ರೂಪಾಯಿ ಹೊಸಲು ತೀರ್ಸೋಕ್ ನಿಮ್ಗೆ ಆಗ್ತಾ ಇರೋದಿಲ್ಲ. ಅದನ್ನೇ ಜಿಡ್ಡು ಅಂತ ಕರೆಯೋದು. ನೀವೇನಾದ್ರೂ ಶನಿವಾರ ದಿವಸ ಸಾಲ ಮಾಡ್ಕೊಂಡಿದ್ರೆ ಮತ್ತು ಅವ್ರಿಗೆ ಏನಾದ್ರೂ ಕೆಲವೊಬ್ರು ಏನ್ ಮಾಡ್ತಾರೆ, ಈ ತರಕ್ಕೋಸ್ಕರನೇ ಒಂದಿಷ್ಟು ಮಾಟ ಮಂತ್ರಗಳನ್ನು ಮಾಡಿಸಿಟ್ಕೊಂಡಿರ್ತಾರೆ. ನಮ್ಮ ಸಾಲಗಳು ಋಣಗಳು ಅವರು ಮುಂದೆ ಯಾವಾಗಲೂ ಹಾಗೆ ಇರಬೇಕು ಅಂತ. ಅಂಥವ್ರ ಕೈಗಳಲ್ಲಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ಮುಗೀತು ಕತೆ. ಸೊ ಹಾಗಾಗಿ ಖಂಡಿತವಾಗ್ಲೂ ನೋಡಿ, ಈ ಒಂದು ಸಾಲದ ಸಮಸ್ಯೆಗಳೇ ಮುಂದಿನ ಯಾವ್ದಾದ್ರು ಒಂದು ವಿಡಿಯೋನಲ್ಲಿ ಖಂಡಿತ ಒಂದು ಪರಿಹಾರವನ್ನ ತಿಳ್ಕೊಳ್ಳೋಣ. ಏನು ಯೋಚನೆ ಮಾಡೋದು ಬೇಡ, ಅದಕ್ಕೊಂದು ಪರಿಹಾರ ತಿಳಿಸ್ಕೊಡ್ತೀವಿ. ಮತ್ತೆ ಯಾವತ್ತು ಸಾಲ ತೀರಿಸ್ಕೊಂಡ್ರು ಬೇಗ ತೀರುತ್ತೆ ಅನ್ನೋದನ್ನು ಮುಂದಿನ ಯಾವ್ದಾದ್ರು ಒಂದು ವಿಡಿಯೋನಲ್ಲಿ ಹೇಳ್ಕೊಡ್ತೀವಿ. ಸೊ ಒಂದಿಷ್ಟು ಸಮಸ್ಯೆ ಈ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಈ ತಿಂಗಳು ಮುಗೀತು ಅಂತ ಅರ್ಥ. ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ಘಟನೆಗಳು ನಡೆಯೋದಕ್ಕೆ ಪ್ರಾರಂಭವಾಗುತ್ತವೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಏಳಿಗೆ, ನಿಮ್ಮ ಮಕ್ಕಳ ವಿದ್ಯಾ ಪ್ರಗತಿಯಿಂದ ನೀವು ಸಹ ಬಹಳ ಸಂತೋಷವನ್ನ ಪಡ್ತೀರಿ. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಬೆಂಬಲಗಳು ಬರ್ತಕ್ಕಂಥದ್ದು. ಮೇಲಧಿಕಾರಿಗಳ ಒಂದಷ್ಟು ಬೆಂಬಲದಿಂದಾಗಿ ನೀವು ಬಹಳ ಚೆನ್ನಾಗಾಗ್ತಕ್ಕಂಥದ್ದು ಇದೆ ಈ ಒಂದು ತಿಂಗಳಲ್ಲಿ. ಧನಸ್ಸು ರಾಶಿಯವರಿಗೆ ಏನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸರ್ವವೂ ಸಹ ನಿಮಗೆ ಕೈಗೂಡತಕ್ಕಂತಹದ್ದು, ಸರ್ವವೂ ಸಹ ಒಳ್ಳೇದಾಗ್ತಕ್ಕಂಥದ್ದು ಈ ಒಂದು ತಿಂಗಳು ಚೆನ್ನಾಗಿದೆ. ಅತ್ಯುತ್ತಮವಾಗಿರ್ತಕ್ಕಂತಹ ಯೋಗ ಫಲಗಳು ಧನಸ್ಸು ರಾಶಿಯವರಿಗೆ ಇದೆ. ಮತ್ತು ಈ ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಲ್ಯಾಂಡ್ ಡೆವಲಪರ್ಸ್ ಗಳಾಗಿರತಕ್ಕಂಥವ್ರಿಗೆ, ಭೂ ಸಂಬಂಧಿತ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಲಾಭಗಳು ಬರುತ್ತೆ. ಇನ್ನು ಸಾಕಷ್ಟು ದಿವಸಗಳಿಂದ ನಿಮ್ಗೆ ಏನಾದ್ರು ಅನಾರೋಗ್ಯದ ತೊಂದರೆಗಳೇನಾದ್ರು ಇತ್ತು ಅಂದ್ರೂ ಸಹ ಆ ಒಂದು ಅನಾರೋಗ್ಯದ ತೊಂದರೆಗಳು ನಿವಾರಣೆ ಆಗುತ್ತೆ. ಯೋಚನೆ ಮಾಡುವುದು ಬೇಡ. ಸೊ ಇದಾಗಿದೆ ಒಂದು ಧನಸ್ಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಒಂದು ಫಲಾನುಫಲಗಳಿದೆ ಅಂತ. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಟೈಮೆಲ್ಲ ಎಷ್ಟೇ ಚೆನ್ನಾಗಿದ್ರು ಸಹ ಕೆಲಸ ಕಾರ್ಯಗಳು ಆಗ್ತಾ ಇರೋದಿಲ್ಲ. ಕೆಲಸ ಕಾರ್ಯಗಳು ತಡೆ ಹಿಡಿದು ಹೋಗ್ತಾ ಇರುತ್ತೆ. ಯಾಕೆ ಹಾಗಾಗತ್ತೆ ಅಂದ್ರೆ, ನಿಮಗಿರುವಂತಹ ಪ್ರಬಲವಾದ ದೃಷ್ಟಿದೋಷಗಳಾಗ್ಬೋದು, ಅಥವಾ ಯಾರೋ ನಿಮ್ಗೆ ಕೈ ಕೊಡುವಂತಹದ್ದು, ಮಾಟಮಂತ್ರಗಳು ಮಾಡಿಸುವಂತಹದ್ದು, ಅಥವಾ ನಿಮ್ಗೆ ಅರಿವಿಲ್ಲದ ಹಾಗೆ ಯಾವ್ದಾದ್ರು ಒಂದು ಮಾಟಮಂತ್ರದ ಸುಳಿಯ ಒಳಗಡೆ ಸಿಲುಕ್ ಹಾಕೊಳ್ಳುವಂತಹದ್ದು, ಈ ರೀತಿಯಾಗಿ ಆಗಿ ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ಕಳ್ಕೊತಿರ್ತೀರಿ. ಹಾಗಾಗಿ ಮಾಟಮಂತ್ರ, ಪ್ರತಿಮ ದೋಷಗಳು, ದೃಷ್ಟಿ ದೋಷಗಳು, ಈ ಥರದ್ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಸಮಸ್ಯೆಗಳಿಗೆ ನೀವು ಸಿಲುಕ್ ಹಾಕೊಂಡಿದ್ರೆ ನೀವೇನು ಯೋಚನೆ ಮಾಡೋದು ಬೇಡ. ಇದೇ ಭಾದ್ರಪದ ಅಮಾವಾಸ್ಯೆ, ಪಿತೃಪಕ್ಷದ ಅಮಾವಾಸ್ಯೆ ದಿವಸ ಮಾಡ್ತಾ ಇರ್ತಕ್ಕಂತಹ ಸರ್ವಕಾರ್ಯ ಸಿದ್ಧಿ ಮೂಲಿಕಾ ರಜತಾ ತಾಯಿತವನ್ನ ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ. ಆದ್ರಿಂದ ಏನಾಗುತ್ತೆ, ನಿಮಗೆ ಒಂದು ಈ ಮಾಟಮಂತ್ರ, ಕಣ್ದೃಷ್ಟಿ ದೋಷಗಳು, ಮತ್ತೊಂದು ಅವೆಲ್ಲವೂ ಸಹ ಹೋಗ್ತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ಏನು ಆ ಬೆಳ್ಳಿ ತಾಯ್ತವನ್ನ ನೀವು ದೇಹದಲ್ಲಿ ತರಿಸ್ಕೊಳ್ಳೋದ್ರಿಂದ, ಬೆಳ್ಳಿನೂ ನಿಮ್ಮ ದೇಹದಲ್ಲಿ ಇರೋದ್ರಿಂದ ನಿಮ್ಮ ಬಾಡಿಯಲ್ಲಿ ಆಗುವಂತಹ ಹಲವು ಇಂಬ್ಯಾಲೆನ್ಸ್ಗಳು ಸಹ ಅದರಿಂದ ನಿವಾರಣೆ ಆಗ್ತಕ್ಕಂಥದ್ದು ಆಗತ್ತೆ. ಸೊ ಒಟ್ಟಾರೆ ಅತ್ಯುತ್ತಮವಾದಂತಹ ಫಲಗಳನ್ನ ಈ ಮೂಲಿಕಾ ರಜತ ತಾಯಿತ, ಹಲವು ಮೂಲಿಕೆಗಳನ್ನ ಸೇರಿಸಿ ಮಾಡಿರುವಂತಹದ್ದು. ಆ ರಜತ ತಾಯಿತವನ್ನ ನೀವು ಧರಿಸ್ಕೊಳ್ಳಿ. ಇದೇ ಭಾದ್ರಪದ ಅಮಾವಾಸ್ಯೆ ದಿವಸ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶಕ್ತಿಶಾಲಿ ಅಮಾವಾಸ್ಯೆ. ಅವತ್ತು ನಿಮ್ಮ ಹೆಸರೇ, ರಾಶಿ, ನಕ್ಷತ್ರ, ಗೋತ್ರಾನುಸಾರ ನಿಮ್ಮ ಸಮಸ್ಯೆ ಅನುಸಾರ ಸಂಕಲ್ಪ ಮಾಡಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಅದನ್ನ ನೀವು ಧರಿಸ್ಕೊಳ್ಳಿ. ಆದಷ್ಟು ಬೇಗ ಶುಭ ಜೀವನವನ್ನ ನೀವು ಅನುಭವಿಸುವ ಹಾಗೆ ಆಗತ್ತೆ ಅಂತ ಹೇಳ್ತಾ, ಇನ್ನು ಮಾಸ ಭವಿಷ್ಯದ ಪರಿಹಾರದ ಕಡೆಗೆ ಬರೋದಾಯ್ತು ಅಂದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನುಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಈಗಾಗಲೇ ಇರುವಂತಹ ಮರಗಳನ್ನು ನಾವು ಕಾಪಾಡಿಕೊಳ್ಳೋಣ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೆರಡು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಅವು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಪ್ರಕೃತಿ ಚೆನ್ನಾಗಿರುತ್ತೆ. ಪ್ರಕೃತಿ ಚೆನ್ನಾಗಿದ್ದರೆ ನಾವೆಲ್ಲರೂ ಸಹ ಚೆನ್ನಾಗಿ ಇದ್ದ ಹಾಗೆಯೇ.
ಈ ಸಣ್ಣ ಕೆಲಸವನ್ನು ಮಾಡಿ. ಶುಭವಾಗಲಿ ನಿಮಗೆ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಹೇಳಿದ್ರೆ ಈ ಒಂದು ತಿಂಗಳಲ್ಲಿ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ ಹನುಮಾನ್ ಚಾಲೀಸದ ಪಠಣ. ಹನುಮಾನ್ ಚಾಲೀಸದ ಪಠಣವನ್ನು ಮಾಡ್ಕೊಳ್ತಾ ಬನ್ನಿ, ಆದಷ್ಟು ಶುಭ ಫಲಗಳನ್ನು ನೀವು ಅನುಭವಿಸಬಹುದು. ಇನ್ನಷ್ಟು ಹೆಚ್ಚಿನ ಒಂದು ತೊಂದರೆಗಳು ಏನೇ ಹೆಚ್ಚಿನ ತೊಂದರೆಗಳಿದ್ರೂ ಸಹ ಅದು ನಿವಾರಣೆಯಾಗಿ ಶುಭ ಫಲಗಳು ಅನುಭವಿಸುವ ಹಾಗಾಗತ್ತೆ. ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಧನಸ್ಸು ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.